ನಯನ ಮನೋಹರವಾಗಿರುವಂಥ ನಿಮಗೆ ನಾನು ಕೊಳಚೆ ಡ್ಯಾಮ್ ತೋರಿಸ್ತಾ ಇದ್ದೀನಿ. ಬಹುಶಃ ನೋಡ್ಬೋದು ಇದು ಕೊಳಚೆ ಡ್ಯಾಮ್ ಅಂತ ಹೇಳಿ. ವಾವ್, ವಾಟ್ ಅ ಬ್ಯೂಟಿಫುಲ್, ಅಮೇಝಿಂಗ್ ಅಮೇಝಿಂಗ್. ಇದು ಮಲಪ್ರಭಾ ನದಿ ಸೃಷ್ಟಿಸಿರುವಂಥ ಡ್ಯಾಮು. ಇದು ರಾಮದುರ್ಗ ತಾಲೂಕಿನಿಂದ ಸ್ವಲ್ಪ ಪೂರ್ವ ಭಾಗಕ್ಕೆ ಹೊರಟಾಗ ನಮಗೆ ಸೊರೇಬಾನ ಅನ್ನುವಂಥ ಒಂದು ಊರು ಬರ್ತಾ ಇದೆ. ಆ ಸೊರೇಬಾನಕ್ಕಿಂತ ಮುಂಚಿತವಾಗಿ ಕೊಳಚೆ ಅನ್ನುವಂಥ ಒಂದು ಹಳ್ಳಿ ಬರ್ತಾ ಇದೆ. ಈ ಹಳ್ಳಿಯ ಕೊಳಚೆ ಎರಡೂ ಬೆಟ್ಟದ ಪಕ್ಕದಲ್ಲಿ, ನಿಮಗೆ ಒಂದು ಎಡಭಾಗದಲ್ಲಿ ಬೆಟ್ಟ, ಹಾಗೆ ಬಲಭಾಗದಲ್ಲಿ ಕೂಡ ಬೆಟ್ಟವನ್ನು ನೀವು ಕಾಣ್ಬೋದು. ಇವೆರಡರ ನಡುವೆ ಮಧ್ಯಭಾಗದಲ್ಲಿರುವುದೇ ಇದು ಈ ಕೊಳಚೆ ಡ್ಯಾಮ್ ಅಂತ ಕರಿತಾ ಇದ್ದಾರೆ. ಬಹಳ ರಮಣೀಯವಾಗಿರತಕ್ಕಂಥ ದೃಶ್ಯ, ಅದ್ಭುತವಾಗಿರುವಂಥ ದೃಶ್ಯ. ಮತ್ತು ಇಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಕೆನಾಲನ್ನು ಮಾಡಿದ್ದಾರೆ ಅಂದರೆ, ಇದು ನ್ಯಾಚುರಲ್ ಕೆನಾಲ್ ಅಂತ ಕರಿತಾ ಇದ್ದಾರೆ. ಇದಕ್ಕೆ ಯಾವುದೇ ಕೂಡ ಮಳೆಗಾಲದಲ್ಲಿ ಬಂದಿರತಕ್ಕಂಥ ಈ ನೀರನ್ನು ಸರಾಗವಾಗಿ ಕೆನಾಲ್ ಮುಖಾಂತರವಾಗಿ ಇದನ್ನು ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿದೆ. ಇದು ತನ್ನಿಂದ ತಾನೇ ನ್ಯಾಚುರಲ್ ಇರ್ತಕ್ಕಂಥ ಕೆನಾಲನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಡ್ಯಾಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವರ್ಷ ಇದು 1949ರಲ್ಲಿ ಇದನ್ನು ಸೃಷ್ಟಿ ಮಾಡಲಾಗಿದೆ, ಅಂದರೆ ಕಟ್ಟಿಸಲಾಗಿದೆ. ಅಂದರೆ ಬ್ರಿಟಿಷರ ಅವಧಿಯಲ್ಲಿ ಇದು ತಯಾರಾಗಿರ್ತಕ್ಕಂಥ ಈ ಡ್ಯಾಮು ಬಹಳ ನಯನ ಮನೋಹರವಾಗಿರ್ತಕ್ಕಂಥದ್ದು. ಬಹುಶಃ ಇಲ್ಲಿ ಪ್ರಪಾತ ಅಥವಾ ನದಿ ಪ್ರವಾಹ ಬಂದಾಗ ಈ ಸಂಪೂರ್ಣವಾಗಿ ಬೆಟ್ಟದ ಈ ಭಾಗದಲ್ಲಿ ಎಲ್ಲ ತುಂಬಿಕೊಂಡು ಹೋಗ್ತಾ ಇದೆ. ಇಂಥ ರಮಣೀಯವಾದ ದೃಶ್ಯವನ್ನು ನೋಡಲಿಕ್ಕೆ ಪ್ರವಾಸಿಗರಿಗೆ ಮತ್ತು ಈಗ ವಿದ್ಯಾರ್ಥಿಗಳಿಗೆ ಕಣ್ಮನವನ್ನು ಸೆಳೆಯುವಂಥ ದೃಶ್ಯ ನೋಡ್ಬೋದು. ಅದಕ್ಕೆ ಯಾರಾದರೂ ಪ್ರವಾಸಿಗರಿಗೆ ನೀವು ಈ ರಾಮದುರ್ಗ ತಾಲೂಕಿನಲ್ಲಿ ಏನಾದರೂ ನೋಡ್ತೀನಿ ಅಂದರೆ ನೀವು ಇಲ್ಲಿ ಏನು ನೋಡ್ಬೋದಪ್ಪ ಅಂದರೆ ಈ ಕೊಳಚೆ ಡ್ಯಾಮನ್ನು ನೋಡ್ಬೋದು. ಹಾಗೆ ಇಲ್ಲಿಂದ ಪೂರ್ವ ಭಾಗಕ್ಕೆ ಜಸ್ಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿ ಶಬರಿಕೊಳ್ಳ ಅಂತಿದೆ. ಹಾಗೆ ಶ್ರೀರಾಮನ 18 ವರ್ಷಗಳ ತಪಸ್ಸಿನ ಫಲವಾಗಿ ಕಾಯ್ದಿರ್ತಕ್ಕಂಥ ಒಂದು ಸ್ಥಳವನ್ನು ನೀವು ನೋಡಬಹುದು. ಶಬರಿಕೊಳ್ಳ ಇದೆ. ಅದಕ್ಕೆ ಇದು ಬಹಳ ಸುಂದರವಾಗಿರ್ತಕ್ಕಂಥ ಇವತ್ತಿನ ಒಂದು ದೃಶ್ಯ. ಆಕಸ್ಮಿಕವಾಗಿ ಭೇಟಿ ಇಟ್ಟಾಗ ನಾವು ಈ ದೃಶ್ಯವನ್ನು ನಮ್ಮ ಈ ಮೊಬೈಲ್ನಲ್ಲಿ ಸೆರೆಹಿಡಿರ್ತಕ್ಕಂಥದ್ದು. ಒಂದು ಸಾರಿ ಕನ್ನಡಿಸನ್ನು ಪ್ರಕೃತಿಯ ಮಧ್ಯಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಎಂಬುದನ್ನು, ಎರಡೂ ಬೆಟ್ಟಗಳ ನಡುವೆ ಹರಿಯುವಂಥ ಈ ಒಂದು ಮಲಪ್ರಭೆ ನದಿ ಈ ಕೊಳಚೆ ಡ್ಯಾಮನ್ನು ನಿರ್ಮಾಣ ಮಾಡಿದೆ. ಅದಕ್ಕೆ ಪ್ರಕೃತಿಗೆ ಅಂತ ಸಾಟಿ ಬೇರಾರೂ ಇಲ್ಲ ಎಂಬುದನ್ನು ನಾವು ನೋಡಬಹುದು.